ಶಿಕ್ಷಣ ಸಚಿವರ ತವರು ಕ್ಷೇತ್ರದಲ್ಲೇ ಸರ್ಕಾರಿ ಶಾಲೆಯ ದುಸ್ಥಿತಿ ಅಯೋಮಯ ಆಗಿದೆ. ಶಾಲೆ ಗೋಡೆ ಕುಸಿತರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು. ಇದು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಸರ್ಕಾರಿ ಶಾಲೆಯ ದುಸ್ಥಿತಿ. ಇದು ಶಾಲೆ ಗೋಡೆ ಕುಸಿತರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು. ಕೇಳಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರೇನಿದ್ದಾರಲ್ಲ, ಮಧು ಬಂಗಾರಪ್ಪ ಅವರ ತವರು ಜಿಲ್ಲೆ ಶಿವಮೊಗ್ಗ ನಗರದ ಹೃದಯ ಭಾಗದ ಸರ್ಕಾರಿ ಶಾಲೆಗಳು ಅಯೋಮಯ ಸ್ಥಿತಿಗೆ ಹೋಗಿ ನಿಂತವೆ. ಉರ್ದು ಪ್ರೌಢಶಾಲೆ ಮತ್ತು ಪ್ರಥಮ ದರ್ಜೆ ಕಾಲೇಜು ಹೇಳೋರಿಲ್ಲ ಕೇಳೋರಿಲ್ಲ ಆ ಪರಿಸ್ಥಿತಿಯಾಗಿದೆ. ಶಿಕ್ಷಣ ಸಚಿವರ ತವರಲ್ಲೇ ಈ ರೀತಿ ಆದರೆ ಇದಕ್ಕಿಂತ ದೊಡ್ಡ ಶೇಮ್ ಇನ್ನೊಂದಿಲ್ಲ. ಶಿವಮೊಗ್ಗ ಹೇಳಿ ಮಲೆನಾಡಿನ ಹೆಬ್ಬಾಗಿಲು ಅನ್ನುವಂತಹ ಒಂದು ಅಗ್ರಗಣ್ಯ ಸ್ಥಾನವನ್ನು ಪಡ್ಕೊಂಡಿದೆ. ಸಾಕಷ್ಟು ಜನ ಇವತ್ತು ಆ ಮಲೆನಾಡು ಭಾಗದಿಂದ ಕಲ್ತ್ಬಿಟ್ಟು ಒಳ್ಳೊಳ್ಳೆ ಉದ್ಯೋಗಗಳನ್ನು ಅರಸಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕಾದಂಥ ಮಕ್ಕಳು, ಬಡವರು, ಕೂಲಿ ಕಾರ್ಮಿಕರು ಮಕ್ಕಳು ಎಲ್ಲಿ ಓದಬೇಕು? ಹೇಳೋದು ಮಾತ್ರ ರಾಜಕಾರಣಿಗಳು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಂತ. ಸರ್ಕಾರಿ ಶಾಲೆಗಳನ್ನ ಫಸ್ಟ್ ನೀವು ಬಳಸಿ, ರಾಜಕಾರಣಿಗಳ ಮಕ್ಕಳನ್ನ, ನಿಮ್ಮ ಮಕ್ಕಳನ್ನ ಅಲ್ಲಿ ಓದಿಸಿ, ಅವಾಗ ಗೊತ್ತಾಗ್ತದೆ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ. ಆವರಣದ ದುಸ್ಥಿತಿ. ಈ ಸ್ಕೂಲ್ ಒಳಗಡೆ 7 ಸ್ಕೂಲ್ಗಳು ಬರ್ತವೆ. ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು ಮತ್ತು ಪ್ರಥಮ ದರ್ಜೆ ಕಾಲೇಜು ಇದೆ. ಈ 2000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಕಾಂಪೌಂಡ್ ಒಳಗಡೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಈ ಕಾಂಪೌಂಡ್ ಒಳಗೆ ವಿದ್ಯಾಭ್ಯಾಸ ಮಾಡ್ತಾರೋ ವಿದ್ಯಾರ್ಥಿಗಳಾಗಲಿ, ಸ್ಕೂಲಿಗಾಗಲಿ, ಈ ಸ್ಕೂಲಿನ ಸರ್ಕಾರದ ಆಸ್ತಿಗಾಗಲಿ ಯಾವುದೇ ರಕ್ಷಣೆ ಇಲ್ಲ. ಪ್ರತಿಯೊಂದೊಂದು ಕಾಂಪೌಂಡೆಲ್ಲ ಪುಡಿ ಆಗೋಗಿದ್ದಾವೆ. ನಮ್ಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರೇ ಹಾಗೂ ನಮ್ಮ ಶಿಕ್ಷಣ ಸಚಿವರು ಸಹ ಆದಂಥ ನೀವು ಈ ನಮ್ಮ BH ರಸ್ತೆಯಲ್ಲಿರುವ ಪ್ರಥಮ ಸರ್ಕಾರಿ ಶಾಲೆ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಕಾರು ವಾಹನಗಳು ಒಳಭಾಗದಲ್ಲಿ ನಿಲ್ಲುವುದಲ್ಲದೆ ಕಾಂಪೌಂಡ್ಗಳು ಸಹ ಒಡೆದು ಹಾಳಾಗಿದ್ದು, ರಾತ್ರಿಯ ವೇಳೆ ಅಲ್ಲಿಯ Ashwavega English News. Coming soon. Your channel, your voice, your trust.